ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೋಟಕ್ ಮಹೀಂದ್ರ ಬ್ಯಾಂಕ್ ಕಡೆಯಿಂದ ಇನ್ಸ್ಟಂಟಾಗಿ 5 ಲಕ್ಷದವರೆಗೂ ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಅನ್ನೋದು ಸಿಗುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಇಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಈ ವೆಬ್ಸೈಟ್ಗೆ ನೀವು ವಿಸಿಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ದೀರಾ ಅನ್ನೋದಾದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ವಿಸಿಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೋಬೋದು 5 ಲಕ್ಷದವರೆಗೂ ಇನ್ಸ್ಟಂಟಾಗಿ ಸಾಲ ಅನ್ನೋದು ಕೊಡ್ತಾರೆ. ವಿತಿನ್ 10 to 20 ಮಿನಿಟ್ಸಲ್ಲಿ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಇಲ್ಲಿ 3 ಸ್ಟೆಪ್ ಇರುತ್ತೆ, ನೀವು ಆ ಸ್ಟೆಪ್ಸ್ನ ಫಾಲೋ ಆಗಬೇಕಾಗುತ್ತೆ. ಇಲ್ಲಿ ನೋಡ್ಕೋಬೋದು ಸ್ಟಾರ್ಟಿಂಗ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಯಾವ ಥರ ಫಿಲ್ ಮಾಡೋದು ಅಂತ ಕೊಟ್ಟಿರ್ತಾರೆ. ಸೊ ಕಸ್ಟಮೈಸ್ ಪರ್ಸನಲ್ ಲೋನ್ ಆಫರ್ಸ್ ಅಂತ ಹೇಳಿದ್ದಾರೆ. ನಿಮ್ಗೆ ಯಾವ ಥರ ಪರ್ಸನಲ್ ಲೋನ್ ಬರುತ್ತೆ ಅನ್ನೋದು ಅವರು ಹೇಳ್ತಾರೆ. ನಿಮ್ಮ ಇದೆಲ್ಲ ಹಾಕ್ಬಿಟ್ರೆ ಅಂದರೆ ನಿಮ್ಮ ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಆಗಬೇಕಾಗುತ್ತೆ. ಸೊ ಅದ್ರ ಮುಖಾಂತರ ನಿಮಗೆ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ನೋಡ್ಕೋಬೋದು ಆಪ್ಟಿಮಲ್ ಕ್ವಾಂಟಮ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. 50,000 ರೂಪಾಯಿವರೆಗೂ ನಿಮಗೆ ಸಾಲ ಅನ್ನೋದು ಸಿಗುತ್ತೆ. ಸೊ ಅಪ್ ಟು 40 ಲಕ್ಷದವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಇವರು. ಸೊ ನಿಮ್ಗೆ ಯಾವುದು ಬೇಕೋ ಅದಕ್ಕೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಕಾಣ್ತಿದೆ, EMI ಕ್ಯಾಲ್ಕುಲೇಟರ್ ಅಂತ. ಸೊ ಇದ್ರ ಮುಖಾಂತರ ನೀವು ಚೆಕ್ ಮಾಡ್ಕೋಬೋದು ಎಷ್ಟು ಇಂಟ್ರೆಸ್ಟ್ ರೇಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣ್ತಿದೆ, ಆಸ್ಕ್ ಒಂದು ಆಪ್ಷನ್ ಕಾಣ್ತಿದೆ. ಇದು ಕಸ್ಟಮರ್ ಆಗಿರ್ತಾರೆ. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಇಲ್ಲಿ ನೋಡ್ಕೊಳ್ಳಿ, ಪರ್ಸನಲ್ ಲೋನ್ ಕ್ಯಾಲ್ಕುಲೇಟರ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಸೊ ನೀವೇನಾದರೂ 50,000 ಏನಾದರೂ ತೊಗೊತಿದ್ದೀರಾ ಅನ್ನೋದಾದರೆ ತಿಂಗಳ ಎಷ್ಟು ಕಟ್ಟಬೇಕು ಅನ್ನೋದೆಲ್ಲ ಇಲ್ಲೇ ಇರ್ತೈತೆ, ನೋಡ್ಕೋಬೋದು. ಸೊ ಇಲ್ಲಿ ನೋಡ್ಕೋಬೋದು ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. 4,80,000 ಅನ್ನೋದು ಬರುತ್ತೆ. ಇಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ, ನೋಡ್ಕೋಬೋದು. ಇಂಟ್ರೆಸ್ಟ್ ರೇಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಕೋಬೋದು ಗೈಸ್, ನಿಮಗೆ 21 ವರ್ಷದಿಂದ 60 ವರ್ಷದವರೆಗೂ ಏಜ್ ಆಗಿರಬೇಕು ಅಂತ ಹೇಳಿದ್ದಾರೆ. ಮಿನಿಮಮ್ ಮಂತ್ಲಿ ಇನ್ಕಮ್ 25,000 ರೂಪಾಯಿವರೆಗೂ ಬರಬೇಕು ಅಂತ ಹೇಳಿದ್ದಾರೆ. ಸೊ 30,000 ರೂಪಾಯಿವರೆಗೂ ನಿಮಗೆ ಮಂತ್ಲಿ ಇನ್ಕಮ್ ಅನ್ನೋದು ಬರಬೇಕಾಗುತ್ತೆ. ಒಟ್ಟಿನಲ್ಲಿ ನೀವು ಎಂಪ್ಲಾಯಿ ಆಗಿರಬೇಕಾಗುತ್ತೆ. ನಿಮ್ಮದು ಮಿನಿಮಮ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ವರ್ಕ್ ಎಕ್ಸ್ಪೀರಿಯೆನ್ಸು ನಿಮ್ಮದು 1 ವರ್ಷ ಆದರೂ ಎಕ್ಸ್ಪೀರಿಯೆನ್ಸ್ ಅನ್ನೋದು ಇರಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ಇದಕ್ಕೆ ಎಲಿಜಿಬಲ್ ಆಗ್ತೀರಾ ಅಪ್ಲೈ ಮಾಡೋದಕ್ಕೆ. ಸೊ ಇಲ್ಲಿ ನೋಡ್ಕೋಬೋದು ಚೂಸ್ ದಿ ಮಂತ್ಲಿ ಇನ್ಕಮ್ ಅಂತ ಹೇಳಿದ್ದಾರೆ. ಅವ್ರು ಯಾವ ಥರ ಮಾಡ್ತಾರೆ ಅಂತಂದರೆ, ಸೊ ಅದ್ರ ಮುಖಾಂತರ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು. ಇಲ್ಲಿ ಫೀಸ್ ಆ್ಯಂಡ್ ಚಾರ್ಜಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ, ನೋಡ್ಕೋಬೋದು. ಇದು ಮೈನ್ ಥಿಂಗ್ ಆಗುತ್ತೆ, ನಿಮಗೆ ಫೀಸ್ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಪರ್ಸನಲ್ ಲೋನ್ ಏನಾದರೂ ತೊಗೊತಿದ್ದೀರಾ ಅನ್ನೋದಾದರೆ 10% ಪರ್ ಹ್ಯಾನಮ್ ಅಂತ ಚಾರ್ಜ್ ಮಾಡ್ತಾರೆ. ಸೊ ನೀವೇನಾದರೂ 1 ಲಕ್ಷ ತೊಗೊತಿದ್ದೀರಾ ಅನ್ನೋದಾದರೆ 10% ಅಂತಂದರೆ 10.99% ಅಂತಂದರೆ 1 ವರ್ಷಕ್ಕೆ 11,000 ರೂಪಾಯಿ ತನಕ ಬರ್ತೈತೆ ನಿಮಗೆ. ಇಂಟ್ರೆಸ್ಟ್ ರೇಟ್ ಅನ್ನೋದು ಅಷ್ಟು ಬರುತ್ತೆ. ಇಲ್ಲಿ ನೋಡ್ಕೋಬೋದು ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾರೆ. ಓವರ್ ಡ್ಯೂ ಏನಾದರೂ ಆದರೆ 3% ಥರ ನಿಮಗೆ ಇನ್ಸ್ಟಾಲ್ಮೆಂಟ್ ಚಾರ್ಜಸ್ ಅನ್ನೋದು ಕೊಡ್ತಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ತೊಗೋಬೇಕಾಗುತ್ತೆ. EMI ಡಿಸಾನರ್ ಬೋನಸ್ ಚಾರ್ಜಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಇದು ಎಲ್ಲ ಚಾರ್ಜಸ್ ಅನ್ನೋದು ಬೀಳುತ್ತೆ. ಇದನ್ನೆಲ್ಲ ನೋಡಿಕೊಂಡು ತೊಗೋಬೇಕಾಗುತ್ತೆ. ಸೊ ಸುಮ್ಮನೆ ತೊಗೊಂಡ್ಬಿಡೋದಲ್ಲ, ಇದನ್ನೆಲ್ಲ ಒಂಚೂರು ಓದ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಯಾವ ಥರ ತೊಗೋಬೇಕು ಅನ್ನೋದು. ಸೊ ಇಲ್ಲಿ ನೋಡ್ಕೊಳ್ಳಿ, ಈ ಥರ ಇರುತ್ತೆ ಗೈಸ್. ಇದರಲ್ಲಿ ಏನಾದರೂ ನೀವು ತೊಗೊತಿದ್ದೀರಾ ಅನ್ನೋದಾದರೆ ಎಲಿಜಿಬಿಲಿಟಿ ಚೆಕ್ ಮಾಡೋದಾದರೆ ಇಲ್ಲಿ ನೋಡ್ಕೋಬೋದು. ಅದೇ ಸೇಮ್ ನೀವು ಮಂತ್ಲಿ ಎಷ್ಟು ಇನ್ಕಮ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೋದು. ಸೊ ಈ ಥರ ಚೆಕ್ ಮಾಡ್ಕೋಬೋದು. EMI ಕ್ಯಾಲ್ಕುಲೇಟರಲ್ಲೆಲ್ಲ ನೀವು ಚೆಕ್ ಮಾಡ್ಕೋಬೋದು. ಸೊ ಇಷ್ಟಿರುತ್ತೆ, ನೋಡ್ಕೋಬೋದು. ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಅನ್ನೋದಾದರೆ ಇದಕ್ಕೆ ಸೊ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಒಂದು ಪಾನ್ ಕಾರ್ಡ್ ಇರಬೇಕಾಗುತ್ತೆ. 3 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ದರೆ ಸಾಕು, ನಿಮಗೆ ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು ಗೈಸ್. ಮತ್ತು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೋಬೋದು. ಸ್ಯಾಲ್ರಿ ಸ್ಲಿಪ್ ಅಂತ ಮೆನ್ಷನ್ ಮಾಡಿದ್ದಾರೆ. 3 ಮಂತ್ಸ್ ಸ್ಯಾಲ್ರಿ ಸ್ಲಿಪ್ ಅನ್ನೋದು ಬೇಕಾಗುತ್ತೆ. ಇಲ್ಲಿ 2 to 3 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಫಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಷ್ಟು ಇದ್ದರೆ ಸಾಕು, ನೀವು ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದಾಗುತ್ತೆ. ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಕಾಣ್ತಿದೆ, ಟಾಪ್ ಅಪ್ BT ಅಂತ. ಸೊ BT ಅಂತಂದರೆ ಬ್ಯಾಂಕ್ ಟ್ರಾನ್ಸ್ಫರ್ಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಅನ್ನೋದು ಮಾಡ್ತಾರೆ. ಇಲ್ಲಿ ನೋಡ್ಕೋಬೋದು ಅಪ್ಲೈ ಮಾಡಲಿಕ್ಕೆ ನೀವು ಒಂದು SMS ಅನ್ನೋದು ಕಳಿಸ್ಬೇಕಾಗುತ್ತೆ. PL TOP ಟಾಪ್ ಅಪ್ ಅಂತ ಕಳಿಸ್ಬಿಟ್ಟು ಈ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು. ಆ ನಂಬರಿಂದ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಕೊಳ್ಳಿ, 0 ರಿಕ್ವೈರ್ಮೆಂಟ್ ಆಫ್ ಕಲೆಕ್ಟ್ರಲ್ ಸೆಕ್ಯೂರಿಟಿ ಅಂತ ಹೇಳಿದೆ. ಸೊ ಸೆಕ್ಯೂರಿಟಿ ನಿಮ್ಗೆ ಯಾರು ಪರ್ಪಸ್ ಬೇಕಾಗಿರೋದಿಲ್ಲ, ಅಂದರೆ ನಿಮ್ಗೆ ಗೊತ್ತಿರ್ತಾರಲ್ಲ ಸಾಕ್ಷಿ ಅದು ಇದು ಅಂತಂತಾರಲ್ಲ. ಸೊ ಅದು ಯಾರು
ಬೇಕಾಗಿರೋದಿಲ್ಲ. ಪೇಪರ್ಲೆಸ್ಸಲ್ಲೇ ಆಗುತ್ತೆ ಅಂತಂತ ಹೇಳಿದ್ದಾರೆ. ಅಟ್ರಾಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತಂತ ಹೇಳಿದ್ದಾರೆ. 10% ನಿಮಗೆ ಇಂಟ್ರೆಸ್ಟ್ ರೇಟ್ಸ್ ಅನ್ನೋದು ಬೀಳುತ್ತೆ. ಕ್ವಿಕ್ ಪ್ರೊಸೆಸಿಂಗ್ ಆ್ಯಂಡ್ ಅಪ್ಲಿಕೇಶನ್ ಆ್ಯಂಡ್ ಕ್ವಿಕ್ಕರ್ ಡಿಸ್ಬರ್ಸಲ್ ಆಫ್ ಲೋನ್ ಅಮೌಂಟ್ ಅಂತಂತ ಹೇಳಿದ್ದಾರೆ. ಇಲ್ಲಿ ನೋಡ್ಕೋಬೋದು ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ ಸಮೇತ ಇರುತ್ತೆ. ಸೊ ಇಲ್ಲಿ ಓವರ್ ಡ್ರಾಫ್ಟ್ಗೆ ಹೋದರೆ ಇಲ್ಲಿ ನೀವು ನೋಡ್ಕೋಬೋದು, ನಿಮಗೆ ಪರ್ಸ್ನಲ್ ಲೋನ್ ಓವರ್ ಡ್ರಾಫ್ಟ್ ಅಂತ ಒಂದು ಆಪ್ಷನ್ ಕಾಣ್ತಿರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೋಡ್ಕೋಬೇಕಾಗುತ್ತೆ. ನೀವು ಇದನ್ನೆಲ್ಲ ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ ಲೋನ್ ತೊಗೊತಿದ್ದೀರಾ ಅನ್ನೋದಾದರೆ. ಇಲ್ಲಿ ನೋಡ್ಕೋಬೋದು ಇನ್ಸ್ಟ್ಯಾಂಟ್ ಅಕ್ಸೆಸ್ ಟು ಕ್ಯಾಶ್ ಅಂತಂತ ಹೇಳಿದ್ದಾರೆ. ಸೊ ಎನಿ ಟೈಮ್ ಎನಿವೇರ್ ಅಂತಂದರೆ ಎಲ್ಲಿಂದ ಎಲ್ಲಿಗೆ ಬೇಕಿದ್ರೂ ನೀವು ಆರಾಮಾಗಿ ಸಾಲ ಅನ್ನೋದು ತೊಗೋಬೋದು. ನೀವು ಎಲ್ಲೇ ಇದ್ರೂ ಆರಾಮಾಗಿ ಸಾಲ ಅನ್ನೋದು ತೊಗೋಬೋದು. ಅಪ್ಲೈ ಮಾಡಿಬಿಟ್ಟು ಸಾಲ ಅನ್ನೋದು ತೊಗೋಬೋದು. ಸೊ ಇಲ್ಲಿ ನೋಡ್ಕೋಬೋದು ನಿಮಗೆ 10 ಲಕ್ಷದಿಂದ ಇಲ್ಲಿ ನೋಡ್ಕೋಬೋದು ಬಿಡಿ 1 ಲಕ್ಷದಿಂದ 4 ಲಕ್ಷದವರೆಗೂ ತೊಗೋಬೋದು. ಅಪ್ ಟು 60 ತಿಂಗಳವರೆಗೂ ನೀವು ಟೆನ್ಯೂರ್ ಅನ್ನೋದು ಕೊಡ್ತಾರೆ. 60 ತಿಂಗಳು ಅಂತಂದರೆ ಅಲ್ಲಿಗೆ ಲೆಕ್ಕ ಹಾಕೋಬೇಕಾಗುತ್ತೆ ನೀವೇನೇ ಎಷ್ಟೆಷ್ಟು ಅಂತಂತ. ಸೊ 12 ತಿಂಗಳಿಗೆ 1 ವರ್ಷ ಅಂತ ಲೆಕ್ಕ ಹಾಕೋಬೇಕಾಗುತ್ತೆ. ಹತ್ತತ್ರ 5 ವರ್ಷದವರೆಗೂ ಕೊಡ್ತಾರೆ. ಸೊ ಸಿಂಪಲ್ ಡಾಕ್ಯುಮೆಂಟೇಷನ್ ಇರುತ್ತೆ. ಮಲ್ಟಿಪಲ್ ವಿತ್ಡ್ರಾಸ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಟ್ರಾನ್ಸ್ಫರ್ ಫಂಡ್ ಅದೇ ಕೋಟಕ್ ಅಂಡ್ ನಾನ್ ಕೋಟಕ್ ಅಕೌಂಟ್ಗೆ ಅಂತಂದರೆ ನಿಮ್ದು ಯಾವುದೇ ಅಕೌಂಟ್ ಇದ್ದರೂ ನಿಮಗೆ ಟ್ರಾನ್ಸ್ಫರ್ ಅನ್ನೋದು ಮಾಡ್ತಾರೆ. ಆರ್ಡರ್ ಫಾರ್ ಡಿಮ್ಯಾಂಡ್ ಡ್ರಾಫ್ಟ್ಸ್ ಅಂತಂತ ಹೇಳಿದರೆ ನೀವು ತೊಗೊಂಡಿದ ತಕ್ಷಣ ರೀಪೇಮೆಂಟ್ ಅನ್ನೋದು ನೀಟಾಗಿ ಮಾಡ್ತಿದ್ರೆ ಅವ್ರಿಗೂ ಯಾವುದೂ ತೊಂದರೆ ಇರೋದಿಲ್ಲ, ನಿಮಗೂ ಯಾವುದೂ ತೊಂದರೆ ಬರೋದಿಲ್ಲ. ಸೊ ನೀವು ಒಂದ್ಸರಿ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ನೋಡಿಕೊಂಡು ವಿಚಾರಿಸ್ಕೊಂಡು ನೀವು ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅನ್ನೋದಾದರೆ ಇದ್ರ ಮುಖಾಂತರ ಕೇಳಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ ಹೌ ಮೇ ಐ ಹೆಲ್ಪ್ ಯು ಅಂತಂತ ಹೇಳ್ಬಿಟ್ಟು ನೀವೇನಾದರೂ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿದ್ದರೆ ಲಾಗಿನ್ ಅಂತ ಕೊಡಬೇಕಾಗುತ್ತೆ. ನೀವು ಏನಾದರೂ ಆಗಿದ್ದರೆ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮ್ಮ ಫಾರ್ಮ್ ಒಂದು ಫಿಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೇಮ್, ನಿಮ್ಮ ಪಾನ್ ಕಾರ್ಡಲ್ಲಿ ಏನು ಹೆಸರು ಇದೆಯೋ ಅದು, ಮತ್ತು ಮೊಬೈಲ್ ನಂಬರು, ಪರ್ಸ್ನಲ್ ಇಮೇಲ್ ಐ ಡಿ, ಮತ್ತು ಸ್ಯಾಲ್ರಿಡಾ ಅಥವಾ ಸೆಲ್ಫ್ ಎಂಪ್ಲಾಯ್ಡಾ, ಮತ್ತು ನೆಟ್ ನಿಮಗೆ ಎಷ್ಟು ಸ್ಯಾಲ್ರಿ ಬರ್ತಿದೆ ಅನ್ನೋದು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಅನ್ನೋದು ಬರುತ್ತೆ. ಇಲ್ಲಿ ಆಫರ್ ನೋಡ್ಕೋಬೇಕಾಗುತ್ತೆ. ಡಿಸ್ಬಸ್ಸಲ್ಲಿ ಇಲ್ಲಿ ನಿಮಗೆ ಆಫರ್ ಅಂತ ಕಾಣಿಸ್ತಿದೆ. ಆಫರ್ನ ಕ್ಲಿಕ್ ಮಾಡಿಕೊಂಡು ಆಫರ್ ನೋಡ್ಕೋಬೇಕಾಗುತ್ತೆ. ಡಿಸ್ಬಸ್ಸಲ್ಲಿ ಎಷ್ಟಾಗುತ್ತೆ ಅನ್ನೋದು ನೋಡ್ಕೋಬೇಕಾಗುತ್ತೆ ಗೈಸ್. ಸೊ ಗೈಸ್ ಈ ಥರ ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಫಸ್ಟು ಸ್ಟಾರ್ಟಿಂಗಲ್ಲಿ ನೀವು ಇನ್ಫಾರ್ಮೇಷನ್ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡಿಕೊಂಡು ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಅದೇ ಥರ ನೀವು ಮಾಡ್ಕೊಂಡು ಹೋಗ್ತಿದ್ರೆ ಸೊ ನಿಮ್ಮ ಸಿವಿಲ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನೀವು ಎಲ್ಲ ಓದ್ಕೊಂಡು ನೀವು ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.